ಗುಡ್ ಮಾರ್ನಿಂಗ್. ಆ್ಯಶ್ ಗಾರ್ಡ್ ಬೂದುಗುಂಬಳಕಾಯಿ ಇದನ್ನು ಉಪಯೋಗಿಸಿ ಇವತ್ತು ನಮ್ಮ ಮನೇಲಿ ತಿಂಡಿಗೆ ಅಕ್ಕಿ ರೊಟ್ಟಿ ಅಥವಾ ನಾವು ಇದನ್ನು ವಡಪ್ಪೆ ಅಂತ ಹೇಳ್ತೀವಿ. ತುಂಬ ಈಸಿ ಮಾಡೋದು. ನೋಡಿ, ಈ ಥರ ಬೂದುಗುಂಬಳಕಾಯಿನ ಹೆಚ್ಚಿಟ್ಕೊಂಡು ಅದನ್ನು ತುರ್ಕೋಬೇಕು. ಸಿಪ್ಪೆ ಜೊತೆಯಲ್ಲೇ ತುರಿದ್ರೆ ಸಿಪ್ಪೆನ ಆಮೇಲೆ ಎಸ್ದು ಬಿಡ್ಬೋದು. ಈಗ ತುರಿದಿರೋ ಬೂದುಗುಂಬಳಕಾಯಿ ರಸ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದರ ಮಿಕ್ಸ್ಚರ್ ಅನ್ನು ಹಾಕಬೇಕು. ಮತ್ತು ಬೇಕಿದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ನಮ್ಮಲ್ಲಿ ಬೆಲ್ಲ ಸ್ವಲ್ಪ ಸ್ವೀಟ್ ಇಷ್ಟ, ಹಾಗಾಗಿ ಬೆಲ್ಲ ಹಾಕ್ಕೋತೀವಿ. ಖಾರ ಎಷ್ಟು ಬೇಕಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು, ಆ ಥರ ಕಲಿಸ್ಕೊಳ್ಳಿ. ನಮ್ಮಲ್ಲಿ ಇದನ್ನು ಯಾವಾಗಲೂ ನಾವು ಮಾಡ್ತಾಯಿರ್ತೀವಿ. ಇದಕ್ಕೆ ವಡಪ್ಪೆ ಅಂತ ಹೇಳ್ತೀವಿ, ಅಕ್ಕಿ ರೊಟ್ಟಿ ಅಂತ ಕೂಡ ಹೇಳ್ಬೋದು. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿ ಆಯಿತು. ನಾನು ಈ ರೊಟ್ಟಿ ಮಾಡಲಿಕ್ಕೆ ಬಾಳೆ ಎಲೆ ಉಪಯೋಗಿಸ್ತೀನಿ. ಬಾಳೆ ಎಲೆ ಇಲ್ಲ ಅಂದರೆ ಬಟರ್ ಪೇಪರ್, ವ್ಯಾಕ್ಸ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಉಪಯೋಗಿಸ್ಬೋದು. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ, ಯಾಕೆಂದರೆ ಒಡಿಬಾರ್ದು ಅಂತ ಎಲೆನ. ನೋಡಿ, ಈ ಥರ ಒಂದು ಉಂಡೆ ಆಗೋಷ್ಟು ತೊಗೊಂಡು ಎಣ್ಣೆ ಹಚ್ಕೊಂಡು ತಟ್ಟಬೇಕು. ತುಂಬ ಈಸಿ. ಇದನ್ನು ತಟ್ಟೇನು ತುಂಬ ಕಷ್ಟ ಆಗಲ್ಲ. ನಿಮ್ಮ ಜೋಳದ ರೊಟ್ಟಿ ಥರ ಕಷ್ಟ ಇಲ್ಲ, ಸುಮ್ಮನೆ ಹಾಗೆ ಹಚ್ಚಿದರೆ ಆಯ್ತು ಅಷ್ಟೇ. ಈಗ ರೊಟ್ಟಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಒಳ್ಳೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸು ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಈ ತವ ಬಿಸಿಗೆ ಇಟ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ತಟ್ಕೊಂಡಿರೋ ಅಕ್ಕಿ ರೊಟ್ಟಿನ ಅದರ ಮೇಲೆ ಹಾಕ್ತೀನಿ. ನಿಮಗೆ ಅಕ್ಕಿ ಹಿಟ್ಟು ಬೇಡ ಅನಿಸಿದರೆ ರಾಗಿ ಹಿಟ್ಟು ಇಲ್ಲ ಜೋಳದ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಆದರೆ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆನೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ಇಲ್ಲ ಸಾಫ್ಟಾಗಿರಬೇಕು ಅಂತಂದರೆ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ. ಒಂದು ಈ ಕಡೆ ನಾವು ಮಾಡ್ತಾ ಇದ್ದಂಗೆ ಇನ್ನೊಂದು ಕಡೆ ಆ ಕಡೆ ಪಕ್ಕದಲ್ಲಿ ತಟ್ಕೋಬೋದು. ತುಂಬ ಬೇಗ ಆಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ಮತ್ತು ಬೇಗ ಹಸಿವೆನೂ ಕೂಡ ಆಗಲ್ಲ ಇದನ್ನು ತಿನ್ನೋದ್ರಿಂದ. ನೋಡಿ, ಬಿಸಿ ಬಿಸಿಯಾದ ವಡಪ್ಪೆ ಅಥವಾ ಬೂದುಗುಂಬಳಕಾಯಿ ರೊಟ್ಟಿ ಮತ್ತು ಚಟ್ನಿ, ಬೆಣ್ಣೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೋಡಿ, ನಮ್ಮಮ್ಮ ಇಲ್ಲಿ ಈರುಳ್ಳಿ ಚಟ್ನಿ ಮಾಡ್ತಾರೆ. ಅವ್ರು ತುಂಬ ಈಸಿಯಾಗಿ ಮಾಡ್ತಾರೆ ಮತ್ತು ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಾರೆ. ಸ್ವಲ್ಪ ಅರ್ಧ ಚಮಚದಷ್ಟು ಕೊತ್ತಂಬರಿ ತೊಗೊಂಡಿದ್ದಾರೆ, ಧನಿಯಾ. ನೋಡಿ, ತೆಂಗಿನಕಾಯಿ ಹಾಕಿದರು, ಒಣಮೆಣಸು, ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಅರ್ಧ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ, ಉಪ್ಪು ಮತ್ತು ಒಂದು ಅರ್ಧದಷ್ಟು ಈರುಳ್ಳಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಮಿಕ್ಸರ್ಗೆ ಹಾಕ್ಬಿಟ್ರೆ ಒಂದು ಒಳ್ಳೆ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಬಿಸಿಯಾದ ವಡಪ್ಪೆ ರೊಟ್ಟಿ ಜೊತೆ ಬೆಣ್ಣೆ ಮತ್ತು ಚಟ್ನಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮತ್ತು ಬೂದುಗುಂಬಳಕಾಯಿ ವೆಯ್ಟ್ ಲಾಸು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಯಾವಾಗಲೂ ಇದನ್ನು ಕುಡಿತಾ ಇರ್ತೀನಿ. ನೋಡಿ, ತುಂಬ ಈಸಿ. ಸಣ್ಣಗೆ ಬೂದುಗುಂಬಳಕಾಯಿನ ಹೆಚ್ಕೊಂಡಿರೋದು, ಆ್ಯಶ್ ಗಾರ್ಡ್ನ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಮತ್ತು ಮಜ್ಜಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡೋದು. ಬೇಕಿದ್ರೆ ಜೀರಿಗೆ ಪುಡಿ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ, ಸ್ಮೆಲ್ ಕೂಡ ಬರೋದಿಲ್ಲ. ಶರೀರದಲ್ಲಿ ಬೇಡದ ಕೊಬ್ಬನ್ನು ಇದು ಕಡಿಮೆ ಮಾಡುತ್ತಂತೆ. ನೋಡಿ, ಮಿಕ್ಸರ್ಗೆ ಹಾಕಿದ್ದೀನಿ, ಜ್ಯೂಸ್ ರೆಡಿ ಆಯಿತು. ಬೇಕಿದ್ರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಕುಡಿಬೋದು. ನಾನು ಎಲ್ಲಾದರೂ ಅಪರೂಪಕ್ಕೆ ಇದನ್ನು ಮಾಡ್ಕೊಂಡು ಕುಡಿತಾ ಇರ್ತೀನಿ. ನೋಡಿ, ರೊಟ್ಟಿ, ಈರುಳ್ಳಿ ಚಟ್ನಿ, ಬೆಣ್ಣೆ ನೀವು ಮಾಡಿ ತಿಂದು ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.